ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ. ಇನ್ನು ಮೇಲಿಂದ ಅನಾಮಿಕಾ ಅಕ್ಕನ ಜೊತೆ ಸೇರಿ ನಿಮ್ಮನ್ನು ಮತ್ತಷ್ಟು ಎಂಟರ್ಟೈನ್ ಮಾಡೋದಿಕ್ಕೆ ಬರ್ತಾ ಇದ್ದೀನಿ. ಮತ್ತೆ ಇನ್ನು ತಡ ಮಾಡದೆ ಅನಾಮಿಕಾ ಕನ್ನಡ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅನಾಮಿಕಾ ಅಕ್ಕ ಸೇರಿ ನಮ್ಮ ಅತ್ತೆ ಶಾರದಳ ಜೊತೆ ಸೇರಿ ಮಾಡುವ ತುಂಟತನ, ಅಡಿಗೆ, ಕುಟುಂಬದ ಪ್ರಾಮುಖ್ಯತೆ ಬಗ್ಗೆ ಎಂಜಾಯ್ ಮಾಡಿ. ಹೇಗಿದೆಯೋ ನೀವು ಕಾಮೆಂಟ್ ರೂಪದಲ್ಲಿ ಹೇಳಿ. ಮುಖ್ಯವಾಗಿ ಲೈಕ್, ಶೇರ್ ಮಾಡಿ. ಕಾಲಿಂಗ್ ಬೆಲ್ ಅದೇರಿ ಗಂಟೆನ ಗಟ್ಟಿಯಾಗಿ ಒತ್ತಿ. ಇನ್ನು ಕಥೆಯೊಳಗೆ ಹೋಗೋಣವಾ? ಜಿಪಿಣಿ ವಾರಗಿತ್ತಿಯರು ಅನಾಮಿಕಾ ಭಾವನಾ ಕಿಚನ್ ಒಳಗೆ ನಿಂತಿರ್ತಾರೆ. ಹೀಗೆ ಏನ್ ಮಾಡೋಣ ಅಕ್ಕ? ಮೈದುನಿಗೆ ಬಿಸಿ ಬಿಸಿ ಟೀ ಬೇಕು, ಅತ್ತೆಗೆ ರಾತ್ರಿ ಮಿಕ್ಕ ಚಿಕನ್ ಕರಿ ಬಿಸಿ ಮಾಡಿ ಕೊಡ್ಬೇಕು, ಮಾವಯ್ಯನಿಗೆ ಕುಡಿಯೋದಿಕ್ಕೆ ಉಗುರು ಬೆಚ್ಚನ ನೀರ್ ಬೇಕು. ಇದು ಮೂರು ಆಗ್ಬೇಕು ಅಂದ್ರೆ ನಾವು ಗ್ಯಾಸ್ ಒಲೆ ಹತ್ತಿಸದೆ ತಪ್ಪೋದೇ ಇಲ್ಲ ಅಕ್ಕ. ಆದ್ರೆ ತಂಗಿ, ಜಿಪಣತನದಿಂದ ದಿನಕ್ಕೆ ಒಂದೇ ಸಲ, ಅದು ಕೂಡ ಬೆಳಿಗ್ಗೆನೆ ಗ್ಯಾಸ್ ಒಲೆ ಹಚ್ಚಿಸ್ಬೇಕು ಅಂತ, ಮಾಡ್ಬೇಕನ್ನುವ ಅಡಿಗೆ ಮಾಡ್ಕೋಬೇಕು ಅಂತ ನಾವು ಒಂದು ನಿಬಂಧನೆ ಇಟ್ಕೊಂಡಿದ್ವಲ್ಲ ಅಕ್ಕ. ಈಗ ನಾವು ನಿಬಂಧನೆನ ಪಕ್ಕದಲ್ಲಿಟ್ಟು ನಿಮ್ಮ ಮೈದನ ಕೇಳಿದ ಟೀ, ಅತ್ತೆ ಹೇಳಿದ ಹಾಗೆ ರಾತ್ರಿ ಮೇಕ ಚಿಕನ್ ಕರಿನ ಬಿಸಿ ಮಾಡೋಣವಾ? ನಿಬಂಧನೆಯನ್ನು ಉಲ್ಲಂಘನೆ ಮಾಡದೆ ಟೀನ, ಕೋಳಿ ಕರಿನ ಬಿಸಿ ಮಾಡಲಾರವ ತಂಗಿ? ಕಷ್ಟನೇ ಅಲ್ವಾ ಅಕ್ಕ? ಆಲೋಚಿಸು ತಂಗಿ, ನನಗೇನಕ್ಕೋ ಕಷ್ಟ ಅಲ್ಲ ಅನ್ಸ್ತಾ ಇದೆ. ಅದಲ್ಲ ಅಕ್ಕ ತಂಗಿ, ನಾವು ನಮ್ಮ ಜಿಪುಣಿ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡ್ಬೇಕು. ತಪ್ಪದೆ ಒಲೆ ಹತ್ತಿಸದೆ ಮೈದುನ ಕೇಳಿದ ಟೀನ, ಅತ್ತೆ ಕೇಳಿದ ರಾತ್ರಿಯ ಚಿಕನ್ ಕರಿನ ಬಿಸಿ ಮಾಡಬಹುದು. ಸರಿ ಅಕ್ಕ, ಆಲೋಚಿಸ್ತೀನಿ ಎಂದು ವಾರಗಿತ್ತಿಯರು ಆಲೋಚಿಸುತ್ತಾ ಇರುತ್ತಾರೆ. ಮನೆ ಮುಂದೆ ಕುರ್ಚಿಯಲ್ಲಿ ಕೂತ್ಕೊಂಡ ಶಾರದಾ ಗಟ್ಟಿಯಾಗಿ ಕೋಪದಿಂದ, ಅನಾಮಿಕಾ, ಭಾವನಾ, ರಾತ್ರಿ ಮಿಕ್ಕ ಚಿಕನ್ ಕರಿನ ಬಿಸಿ ಮಾಡಿದ್ರಾ ಇಲ್ವಾ? ನನಗೆ ತುಂಬಾ ಹಸಿವಾಗ್ತಾ ಇದೆ ಎಂದು ಗಟ್ಟಿಯಾಗಿ ಅರ್ಚುತ್ತಾಳೆ. ಕಿಚನ್ ಒಳಗಿರುವ ಅಕ್ಕ ತಂಗಿಯರು ಅನಾಮಿಕಾ, ಭಾವನಾ, ಶಾರದಳ ಅರ್ಚಾಟಕ್ಕೆ ಭಯ ಬೀಳುತ್ತಾರೆ. ಒಬ್ಬರ ಮುಖವನ್ನು ಒಬ್ರು ನೋಡುತ್ತಾರೆ. ಅಮ್ಮೋ ಅಕ್ಕ, ನಮ್ಮ ಅತ್ತೆ ಗಟ್ಟಿಯಾಗಿ ಕೋಪದಿಂದ ಊರೆಲ್ಲ ಕೇಳಿಸೋ ಹಾಗೆ ಅರ್ಚ್ತಾ ಇದ್ದಾಳೆ. ಜಿಪಿಣಿ ಅಕ್ಕ ತಂಗಿಯರು ಅತ್ತೆನ ಹಸುವಿನಿಂದ ಸಾಯಿಸ್ತಾ ಇದ್ದಾರೆ ಅಂತ ಬೈಕೋತಾರೆ ಅಕ್ಕ ಎಂದು ಹೇಳುತ್ತಾ ಇರುವ ಭಾವನಂಗೆ ಅನಾಮಿಕಳ ಮುಖ ಸಂತೋಷವಾಗಿ ಕಾಣಿಸುತ್ತದೆ. ಅಕ್ಕ, ಇನ್ನು ತಡ ಮಾಡದೆ ನಿನಗೆ ಬಂದ ಐಡಿಯಾ ಹೇಳು. ಚಕಚಕ ಟೀನ, ಚಿಕನ್ ಕರಿನ ಬಿಸಿ ಮಾಡೋಣ. ತಂಗಿ, ನಮ್ಮ ಅತ್ತೆನ ನಾವು ಎಲ್ಲಿ ಕೂರ್ಸಿದೀವಿ? ಮನೆ ಮುಂದೆ ಬರ್ತಾ ಇರುವ ಬಿಸಿಲಿಗೆ ಕೂರ್ಸಿದೀವಕ್ಕ ಎಂದು ಹೇಳಿದ ಭಾವನಂಗೆ ಅನಾಮಿಕಳ ಆಲೋಚನೆ ಏನೋ ಅರ್ಥವಾಗುತ್ತದೆ. ಅವಳು ಕೂಡ ಸಂತೋಷ ಪಡುತ್ತಾ, ವಾರೆ ವಾ ಅಕ್ಕ, ನಿನ್ನ ಐಡಿಯಾ ಸಖತ್ತಾಗಿದೆ. ಇನ್ನು ತಡ ಮಾಡದೆ ನಾನು ಟೀನ ಹಿಡ್ಕೊಂಡು ಹಿತ್ತಲಿಗೆ ಹೋಗ್ತೀನಿ, ನೀನು ಕೋಳಿ ಕರಿ ತಗೊಂಡು ಹಿತ್ತಲಿಗೆ ಬಾ. ಸರಿ ತಂಗಿ ಎಂದು ಅನಾಮಿಕಾ ಕಿಚನ್ ಒಳಗಿಂದ ಹೊರಟು ಹಾಲ್ನಲ್ಲಿರುವ ಫ್ರಿಡ್ಜ್ ಹತ್ರ ಬರ್ತಾಳೆ. ಭಾವನಾ ಟೀ ಪಾತ್ರೆ ಹಿಡಿದುಕೊಂಡು ಹಿತ್ತಲಿಗೆ ಹೋಗುತ್ತಾಳೆ. ಆ ನಂತರ ಅನಾಮಿಕಾ ಕೋಳಿ ಕರಿ ಇರುವ ಪಾತ್ರೆಯನ್ನು ತೆಗೆದುಕೊಂಡು ಹಿತ್ತಲಿಗೆ ಬರುತ್ತಾಳೆ. ಇಬ್ಬರು ಹಿತ್ತಲಿನಲ್ಲಿ ಬೀಳ್ತಾ ಇರುವ ಬಿಸಿಯಲ್ಲಿ ಟೀ ಪಾತ್ರೆಯನ್ನು, ಕೋಳಿ ಕರಿ ಪಾತ್ರೆಯನ್ನು ಇಟ್ಟು ಅವರು ನೆರಳಿಗೆ ನಿಂತುಕೊಂಡು ಗ್ಯಾಸ್ ಒಲೆ ಹತ್ತಿಸದೆ ಅವರು ತಮ್ಮ ಕೆಲಸ ನಡೆದು ಹೋಗುತ್ತೆ ಅಂತ ಮಾತಾಡ್ಕೋತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ವಿನೋದ್ ತನ್ನ ವರ್ಕ್ ಅನ್ನು ಪೂರ್ತಿ ಮಾಡ್ಕೊಂಡು ಕಿಚನ್ ಒಳಗೆ ಬರ್ತಾನೆ. ವಾರಗಿತ್ತಿಯರಿಬ್ಬರು ಕಾಣಿಸ್ತಾ ಇರ್ಲಿಲ್ಲ. ಇದೇನು, ಕಿಚನ್ ಒಳಗೆ ಅತ್ತಿಗೆನೂ ಇಲ್ಲ, ಭಾವನಾ ಕೂಡ ಇಲ್ಲ, ಇಬ್ರು ಎಲ್ಲಿಗೆ ಹೋಗಿದ್ದಾರೆ ಅಂದುಕೊಳ್ಳುತ್ತಾ ಹೊರಗೆ ಬರುತ್ತಾನೆ. ತಾಯಿ ಶಾರದಾ ಕಾಣಿಸುತ್ತಾಳೆ. ಚಿಕ್ಕವನೇ, ಈ ಜಿಪುಣಿ ವಾರಗಿತ್ತಿಯರು ಏನ್ ಮಾಡ್ತಾ ಇದ್ದಾರೆ? ಅಮ್ಮ, ವಾರಗಿತ್ತಿಯರಿಬ್ರು ಕಿಚನ್ ಅಲ್ಲಿಲ್ಲ ಅಂದುಕೊಂಡೆ. ವಾರಗಿತ್ತಿಯರು ತಮ್ಮ ಜಿಪುಣಿ ಬುದ್ಧಿನ ತೋರಿಸ್ತಾ ಇದ್ದಾರೆ. ತಡ ಮಾಡದೆ ಹಿತ್ತಲಿಗೆ ಹೋಗು, ಅಲ್ಲಿ ಇಬ್ರು ಸೇರಿ ಮಾಡ್ತಾ ಇರೋ ಕೆಲಸ ನೋಡು ಮಗನೇ. ವಿನೋದ್ ಏನು ಮಾತನಾಡದೆ ಹಿತ್ತಲಿಗೆ ಹೋಗುತ್ತಾನೆ. ಬಿಸಿಲಿನಲ್ಲಿ ಟೀ ಪಾತ್ರೆಯನ್ನು, ಕೋಳಿ ಕರಿ ಪಾತ್ರೆಯನ್ನು ಇಟ್ಟು ಅನಾಮಿಕಾ, ಭಾವನಾ ನೆರಳಿನಲ್ಲಿ ನಿಂತು ಮಾತಾಡ್ಕೊಳ್ಳೋದು ಕಾಣಿಸುತ್ತೆ. ವಿನೋದ್ಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅವರ ಹತ್ರಕ್ಕೆ ಬರ್ತಾನೆ. ಏನತ್ತಿಗೆ ಇದು? ಉಳಿತಾಯ ಮಾಡುದು ಮೈದನನೇ. ಅತಿಗೆ, ನಾನು ಅಣ್ಣಯ್ಯ ಚೆನ್ನಾಗಿ ಸಂಪಾದಿಸ್ತಾ ಇದ್ದೀವಲ್ಲ, ನೀನು ಭಾವನಾ ಸೇರಿ ಯಾಕೆ ಹೀಗೆ ಜಿಪುಣಿತನದಿಂದ ಆಲೋಚಿಸ್ತಾ ಇದ್ದೀರಾ? ನನಗೆ ಅರ್ಥವಾಗ್ತಾ ಇಲ್ಲ. ಕೋಪ ಮಾಡ್ಕೋಬೇಡ ವಿನೋದು, ನೀನು ಕೇಳಿದ ಟೀ ರೆಡಿ ಆಗಿದೆ. ಭಾವನಾ, ಆ ಟೀನ ತಗೊಂಡು ಹೋಗಿ ಮೈದುನಂಗೆ ಹಾಕೊಡು, ಹಾಗೆ ಅತ್ತೆನ ತಿನ್ನೋದಕ್ಕೆ ಬಾ ಅಂತ ಹೇಳು. ಹಾಗೆ ಅಕ್ಕ, ಬನ್ನಿ, ನೀವು ಕೇಳಿದ ಟೀ ಬಿಸಿಯಾಗಿದೆ ಎಂದು ಭಾವನಾ ಟೀ ಪಾತ್ರೆಯನ್ನು, ವಿನೋದನ್ನು ಕರೆದುಕೊಂಡು ಹೊರಟೋಗುತ್ತಾಳೆ. ಶಾರದಾ ಮನೆಯಲ್ಲಿ ತಿನ್ನೋದಕ್ಕೆ ಅನ್ನ ಹಾಕಿಕೊಂಡು ಕೂತಿರ್ತಾಳೆ. ಹೊಗೆ ಬರುತ್ತಾ ಇರುವ ಕೋಳಿ ಕರಿಯನ್ನು ತೆಗೆದುಕೊಂಡು ಅನಾಮಿಕಾ ಬಂದು ಬಡಿಸುತ್ತಾಳೆ. ವಿನೋದ್ ಬಿಸಿ ಬಿಸಿ ಟೀನ ಕುಡಿತಾ ಇರ್ತಾನೆ. ಶಾರದಾ ಬಿಸಿ ಬಿಸಿ ಕರಿ ಜೊತೆಗೆ ತಿಂತಾ ಇರ್ತಾಳೆ. ಹಾಗೆ ಜಿಪುಣಿ ವಾರಗಿತ್ತಿಯರು ಅವರ ಕೆಲಸಗಳಿಂದ ದಿನಗಳನ್ನ ಕಳೆಯುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಚಳಿಗಾಲ ಬಂದೇ ಬರುತ್ತೆ. ಒಬ್ಬೊಬ್ಬರಿಗೂ ಇರುವ ಒಂದೊಂದೇ ಬೆಡ್ಶೀಟ್ ಜೊತೆ ವಿಪರೀತವಾದ ಆ ಚಳಿಯನ್ನು ತಡೆಯೋದು ಕಷ್ಟವಾಗಿ ಬದಲಾಗುತ್ತೆ ಅವರಿಗೆ. ಜಿಪುಣಿ ತೋಸಿ ಅಂದ್ರೆ ಬರೋದು ಚಳಿಗಾಲ, ಇರೋದು ಒಂದು ಬೆಡ್ಶೀಟ್ ಕೂಡ ಹರಿದು ಹೋಗೋ ಹಾಗಿದೆ.
ಹೊಸ ಬೆಡ್ಶೀಟನ್ನ ಕೊಂಡ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊತಾ ಇಲ್ಲ. ಈಗ ನಮ್ಮನೆಗೆ ನೆಂಟರು ಬರ್ತಾ ಇದ್ದಾರೆ, ನಮ್ಗಾಗಿ ಅಲ್ದೇ ಇದ್ರು ಅವರಿಗಾಗಿ ಆದ್ರೂ ಇಬ್ಬರು ಹೋಗಿ ಆ ಹೊಸ ಬೆಡ್ಶೀಟು ತಗೊಂಬನ್ನಿ ಹೋಗಿ ಎಂದು ಅತ್ತೆ ಶಾರದ ಹೇಳುತ್ತಲೇ ವಾರಗಿತ್ತಿಯರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ನಿಮ್ಮಿಬ್ಬರು ಮುಖ ನೋಡ್ಕೊಂಡಿದ್ದು ಸಾಕು ಅನಾಮಿಕಾ, ಬೇಕಾದ ದುಡ್ಡನ್ನ ತಗೊಂಡು ಹೋಗಿ ಮನೆಯಲ್ಲಿರೋರೆಲ್ರಿಗೂ ಹಾಗೆ ಬರ್ತಾ ಇರುವ ನೆಂಟರಿಗೂ ಸರಿ ಹೋಗುವಷ್ಟು ಸ್ವಲ್ಪ ಚಳಿ ಆಗದೆ ಇರೋ ಹಾಗೆ ಬಲವಾದ ದಪ್ಪವಾಗಿರುವ ಬೆಡ್ಶೀಟ್ ಅನ್ನ ತಗೊಂಬನ್ನಿ ಹೋಗಿ ಎಂದು ಹೇಳಿ ರಮೇಶ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ. ವಾರಗಿತ್ತಿಯರು ಹೊಸ ಬೆಡ್ಶೀಟ್ಗಾಗಿ ಮನೆಯಿಂದ ಹೊರಟು ರೋಡ್ ಮೇಲೆ ಹೋಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ. ಅಕ್ಕ, ಎಷ್ಟು ಆಲೋಚಿಸಿದ್ರು ದುಡ್ಡು ಖರ್ಚು ಮಾಡದೆ ಬೆಡ್ಶೀಟು ಕೊಂಡ್ಕೊಳ್ಳೋ ಹಾಗಿಲ್ಲ ಅನ್ಸುತ್ತಕ್ಕ. ತಂಗಿ, ನೀನೇನು ಬೆಡ್ಶೀಟ್ ಕೊಂಡ್ಕೊಳ್ಳೋ ವಿಷಯನೇ ಆಲೋಚಿಸ್ತಾ ಇದೀಯಾ? ಹೌದಕ್ಕ, ಬಾಬಾ ಏನೋ ಕೋಪದಿಂದ ನಮಗಾಗಿ ಬರ್ತಾ ಇರುವ ನೆಂಟ್ರಿಗಾಗಿ ಹೊಸ ಬೆಡ್ಶೀಟ್ ಅನ್ನ ಕೊಂಡ್ಕೊಂತ ಹೇಳಿದ್ದಾರಲ್ಲ. ಅಯ್ಯೋ ತಂಗಿ, ನಿನ್ನ ಭಾವನವರು ಎಂತ ಬೆಡ್ಶೀಟ್ ತಗೊಳ್ಳಿ ಅಂತ ಹೇಳಿದ್ರು? ಚಳಿ ಆಗದೆ ಇರೋ ಹಾಗೆ ದಪ್ಪಗೆ ಬಲವಾಗಿರುವ ಬೆಡ್ಶೀಟ್ ಅನ್ನ ಕೊಂಡ್ಕೊಂಡಿದ್ದಾರಕ್ಕ ಅಲ್ವಾ? ಮತ್ತೆ ದಪ್ಪಗೆ ಬಲವಾಗಿರುವ ಬೆಡ್ಶೀಟ್ ನಿಂಗೆ ಎಲ್ಲಾದ್ರೂ ಕಾಣಿಸುತ್ತಾ? ನಾವು ನಡೀತಾ ಇರೋ ರೋಡಲ್ಲಂತೂ ಎಲ್ಲೂ ಕಾಣಿಸ್ತಾ ಇಲ್ಲಕ್ಕ. ಅದೇ ವಿಷಯನ ನಾವು ಹೋಗಿ ನಿನ್ನ ಭಾವನವ್ರಿಗೆ ಹೇಳೋಣ ತಂಗಿ. ಬಾವ ಕೋಪ ಮಾಡ್ಕೋತಾರೆ ಅಕ್ಕ. ಅಂದ್ರೆ ನಾವು ಬೆಡ್ಶೀಟ್ ಅನ್ನ ತಗೊಂಡು ಹೋಗೋಣ ತಾಯಿ. ಹೇಗಕ್ಕ? ಬಾ, ಏನ್ ಮಾಡ್ಬೇಕು ನಾನ್ ಹೇಳ್ತೀನಿ ಎಂದು ಭಾವನಳನ್ನು ಕರೆದುಕೊಂಡು ಅನಾಮಿಕಾ ಊರಿನಲ್ಲಿರುವ ದುರ್ಗಮ್ಮನ ಮನೆಗೆ ಬರುತ್ತಾಳೆ. ಏನೋ ವಾರಗಿತ್ತಿಯರಿಬ್ರು ಸೇರಿ ಹೀಗೆ ನಮ್ಮನೆಗೆ ಬಂದಿದ್ದೀರಾ? ಏನಿಲ್ಲ ಚಿಕ್ಕಮ್ಮ, ಮನೆಯಲ್ಲಿ ಹಳೆ ಬೆಡ್ಶೀಟ್ ಇದ್ರೆ ಒಂದೆರಡು ಕೊಡು, ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಅವ್ರು ಹೋದ ಮೇಲೆ ನಿಮ್ಮ ಬೆಡ್ಶೀಟ್ ನಿಮ್ಗೆ ತಗೊಂಡ್ಬಂದು ಕೊಡ್ತೀವಿ ಎಂದು ಹೇಳಿದ ಅನಾಮಿಕಳನ್ನು ಭಾವನ ಅಯೋಮಯದಿಂದ ನೋಡುತ್ತಾ ತನ್ನಲ್ಲಿ ತಾನು, ಅಮ್ಮೋ ಅಕ್ಕ, ಜಿಪುಣತನದಲ್ಲಿ ನೀನು 100ಕ್ಕೆ 100 ಮಾರ್ಕ್ ಸಾಧಿಸ್ತೀಯ ಎಂದು ಅಂದುಕೊಳ್ಳುತ್ತಾಳೆ. ದುರ್ಗಮ್ಮ ಏನು ಮಾತನಾಡದೆ ಅವರಿಬ್ಬರನ್ನು ಅದೊಂಥರ ನೋಡ್ತಾಳೆ. ಏನು ಚಿಕ್ಕಮ್ಮ, 2 ಬೆಡ್ಶೀಟ್ ಕೈಗಡ ಕೊಡು ಅಂದ್ರೆ ಅದೊಂಥರ ನೋಡ್ತಾ ಇದ್ದೀಯಾ? ಜಿಪುಣತನ ಏನೇ ನಿಮ್ಗೆ? ನೆಂಟ್ರಿಗಾಗಿ ಹಳೆ ಬೆಡ್ಶೀಟ್ ಅನ್ನ ಕೈಗಡ ಕೇಳ್ತಾ ಇದ್ದೀರಾ? 2 ದಿನ ಇದ್ದು ಬಂದ್ ಹೋಗೋ ನೆಂಟ್ರಿಗಾಗಿ 2,000 ಖರ್ಚು ಮಾಡಿ ಹೊಸ ಬೆಡ್ಶೀಟ್ ಅನ್ನ ಕೊಂಡ್ಕೊಳಕ್ಕಾಗಲ್ಲ ಚಿಕ್ಕಮ್ಮ ಎಂದು ಭಾವನ ಕೂಡ ಹೇಳುತ್ತಲೇ ದುರ್ಗಮ್ಮ ಇನ್ನೇನು ಮಾತನಾಡದೆ ವಾರಗಿತ್ತಿಯರನ್ನು ಬೈದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ. ಅನಾಮಿಕಾ ಭಾವನ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ದುರ್ಗಮ್ಮ ಅಲ್ಲಲ್ಲಿ ಹರಿದು ಹೋದ 2 ಬೆಡ್ಶೀಟ್ ಅನ್ನ ತಂದು ಅವರಿಗೆ ಕೊಡುತ್ತಾಳೆ. ಅನಾಮಿಕಾ ಭಾವನ ಸಂತೋಷದಿಂದ ದುರ್ಗಮ್ಮನ ಮನೆಯಿಂದ ಹೊರಟು ರಾಜಯ್ಯನ ಮನೆಗೆ ಬರ್ತಾರೆ. ರಾಜಯ್ಯ ಮಾವಯ್ಯ, ಓ ರಾಜಯ್ಯ ಮಾವಯ್ಯ. ರಾಜಯ್ಯ ನಿಧಾನವಾಗಿ ಬಾಗಿಲು ತೆಗೆದು ನೋಡುತ್ತಾನೆ. ಜಿಪುಣಿ ಅಕ್ಕ ತಂಗಿಯರು ಕಾಣಿಸುತ್ತಾರೆ. ಅಷ್ಟೇ ಚಟಕ್ಕಂತ ಬಾಗಿಲು ಹಾಕುತ್ತಾನೆ. ಅನಾಮಿಕಾ ಭಾವನ ಕಿಟಕಿ ಹತ್ರಕ್ಕೆ ಬರ್ತಾರೆ. ಒಳಗಡೆಗೆ ನೋಡುತ್ತಾರೆ. ಬಾಗಿಲ ಹತ್ರ ನಿಂತಿರುವ ರಾಜಯ್ಯ ಕಾಣಿಸ್ತಾನೆ. ರಾಜಯ್ಯ ಮಾಮ, ಹಾಕಿದ ಬಾಗಿಲು ಸಾಕು, ಕಿಟಕಿ ಹತ್ರ ಬಾ. ಆ ಮಾತನ್ನು ಕೇಳಿ ರಾಜಯ್ಯ ಅಯಿಷ್ಟದಿಂದ ಮುಖವಿಟ್ಟು ಕಿಟಕಿ ಹತ್ರ ಬರ್ತಾನೆ. ಇಲ್ಲಿ ನೋಡು ಮಾವಯ್ಯ, ಮನೇಲಿ ಎಷ್ಟು ಬೆಡ್ಶೀಟ್ ಇದೆ? ಯಾಕೆ? ನಮ್ಮನೆಗೆ ನೆಂಟರು ಬರ್ತಾ ಇದ್ದಾರೆ ಮಾವಯ್ಯ, 2 ಬೆಡ್ಶೀಟು ಕೈಗಡ ಬೇಕು. ನಾನ್ ಕೊಡಲ್ಲ. ಕೊಡದೆ ಇದ್ರೆ ಮನೆ ಹೊರಗೆ ಹಾಕಿದ ಬೀಗ ತೆಗೆಯದೆ ಹಾಗೆ ಹೊರಟೋಗ್ತೀವಿ. ಅಂತ ಕೆಲಸ ಮಾಡ್ಬೇಡ್ರಮ್ಮ, ನೀವು ಕೇಳಿದ ಬೆಡ್ಶೀಟ್ ಕೊಡ್ತೀನಿ ಹೊರತು ಹೋಗಿ ಮೊದ್ಲು ಬೀಗ ತೆಗೀರಿ ಎಂದು ಹೇಳುತ್ತಲೇ ಅನಾಮಿಕಾ ಭಾವನ ಬಾಗಿಲ ಹತ್ರ ಬರ್ತಾರೆ. ರಾಜಯ್ಯ ಬಾಗಿಲು ತೆಗೆದು 2 ಬೆಡ್ಶೀಟ್ ಕೊಡುತ್ತಾನೆ. ಅನಾಮಿಕಾ ಭಾವನ ಸಂತೋಷದಿಂದ ಆ ಬೆಡ್ಶೀಟ್ ಅನ್ನು ತೆಗೆದುಕೊಂಡು ಮತ್ತೊಂದು ಮನೆಗೆ ಹೋಗುತ್ತಾರೆ. ಅವರ ಹತ್ರ ಕೂಡ ಮಾತನಾಡಿ ಅವರ ಹತ್ರದಿಂದ ಕೂಡ ಬೆಡ್ಶೀಟ್ ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಇನ್ನು ಮನೆಯಲ್ಲಿ ನೆಂಟರ ಸಂಭ್ರಮವಿರುತ್ತದೆ. ಎಲ್ಲರೂ ಕೂತ್ಕೊಂಡು ಶಾರದಾ ಬಡಿಸ್ತಾ ಇರುವ ಗಮ್ಮನ್ನು ಅಡಿಗೆ ತಿಂತಾ ಇರ್ತಾರೆ. ಅದನ್ನು ನೋಡುತ್ತಲೇ ಜಿಪುಣಿ ಅಕ್ಕ ತಂಗಿಯರಿಗೆ ಶಾರದಳ ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತೆ. ಆದರೆ ಬಂದ ನೆಂಟರ ಮೇಲೆ ಅತ್ತೆ ಶಾರದಳನ್ನು ಏನು ಅಂದ್ರೆ ಚೆನ್ನಾಗಿರಲ್ಲ ಅಂತ ಬೆಡ್ಶೀಟ್ ಹಿಡ್ಕೊಂಡು ರೂಮ್ ಒಳಗೆ ಹೊರಟೋಗ್ತಾಳೆ. ನೋಡಿದ್ಯಾಕ, ನಾವು ಮನೇಲಿ ಇಲ್ಲದ ಸಮಯದಲ್ಲಿ ಬಂದ ಈ ನೆಂಟರಿಗೆ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಗಮ್ಮಂತ ಅಡಿಗೆ ಮಾಡಿ ಹಾಕಿದ್ದಾರೆ. ಹೌದು ತಂಗಿ, ನಾವು ತಪ್ಪು ಮಾಡಿ ಅತ್ತೆಗನ್ನೋದು ಸರಿಯಲ್ಲ. ನಾವು ಹೋಗುವಾಗ ಕಿಚನ್ಗೆ ಬೀಗ ಹಾಕಿ ಹೋಗ್ಬೇಕಿತ್ತು. ನಾವು ಇಷ್ಟು ದಿನ 1 ಹೊತ್ತು ತಿನ್ನುತ್ತಾ ಆ ಉಳಿತಾಯ ಮಾಡಿದ ಅಡಿಗೆ ಸಾಮಾನೆಲ್ಲ ಈ 1 ಹೊತ್ತಿನಿಂದ ಬೂದಿ ಮಾಡಿದ ಹಾಗಾಯ್ತು ಅಕ್ಕ. ತುಕ್ಕ ಪಡಬೇಡ ತಂಗಿ. ಬಂದ ನೆಂಟ್ರಿಗೆ ನಮ್ಮ ಪದ್ಧತಿಯಲ್ಲಿ ಬುದ್ಧಿ ಹೇಳೋಣ. ರಾತ್ರಿ ಮಲಗುವಾಗ ಬೆಡ್ಶೀಟ್ ಬೇಕು ಅಂತ ಕೇಳ್ತಾರಲ್ಲ, ಆಗ ಹರಿದು ಹೋದ ಹಳೆ ಬೆಡ್ಶೀಟ್ ಕೊಡೋಣ. ಚಳಿನ ತಡಿಲಾದ್ರೆ ಬೆಳಿಗ್ಗೆ ಎದ್ದು ಹೊರಟೋಗ್ತಾರೆ. ಸರಿ ಅಕ್ಕ,
ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ರಾತ್ರಿಯಾಗುತ್ತದೆ. ವಿಪರೀತವಾದ ಚಳಿ. ಎಲ್ಲರೂ ಚಳಿಗೆ ನಡುಗುತ್ತಾ ಇರುವಾಗ ಅನಾಮಿಕಾ ಭಾವನರು ಊರಿನವರಿಂದ ಕೈಗಡ ತಂದ ಹಳೆ ಬೆಡ್ಶೀಟ್ಗಳನ್ನ ನೆಂಟರಿಗೆ ಕೊಡ್ತಾಳೆ. ಅದನ್ನು ಹೊದ್ಕೊಂಡು ಚಳಿಗೆ ನಡುಗುತ್ತಾ ಮಲಗುತ್ತಾರೆ. ಸಣ್ಣಗೆ ಮಂಜು ಬೀಳುತ್ತಾ ಇರುತ್ತದೆ. ವಾರಗಿತ್ತಿಯರು ಅನಾಮಿಕಾ ಭಾವನ ಮಾತ್ರ 10 ಬೆಡ್ಶೀಟ್ ಹೊದ್ಕೊಂಡು ಹಾಯಾಗಿ ಬೆಚ್ಚಗೆ ಮಲಗಿರ್ತಾರೆ. ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಶಾರದಾ ಅವರ ಮನೆಗೆ ಬಂದ ನೆಂಟರು ಕೈ ಮುಗಿದು ಮನೆಯಿಂದ ಓಡಿ ಹೋಗುತ್ತಾರೆ. ಅದನ್ನು ನೋಡಿ ಜಿಪುಣಿ ಅಕ್ಕ ತಂಗಿಯರು ಬಹಳ ಸಂತೋಷ ಪಡ್ತಾರೆ. ಊರಿನವರಿಂದ ಕೈಗಡ ತಂದ ಬೆಡ್ಶೀಟ್ಗಳನ್ನು ಹಿಂತಿರುಗಿಸದೆ ಅವರೇ ಉಪಯೋಗಿಸುತ್ತಾ ಚಳಿಗಾಲದಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ನೀವೆಲ್ಲ ಪ್ರತಿದಿನ ಫೋನ್ ಹಿಡ್ಕೊಂಡು ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ನಲ್ಲಿ ನಮ್ಮ ಸ್ಟೋರಿ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಕೂಡ. ನಿಮ್ಮ ಕೆಲಸ ಮಾಡ್ಕೋತಾ ಇದ್ದೀರಾ ಹೊರತು ಸಬ್ಸ್ಕ್ರೈಬ್ ಬಟನ್ ಮಾತ್ರ ಒತ್ತುತ್ತಾ ಇಲ್ಲ. ಇಷ್ಟು ಒಳ್ಳೆ ವಿಡಿಯೋಸ್ ನೋಡ್ತಾ ಕೂಡ ಲೈಕ್ ಸಬ್ಸ್ಕ್ರೈಬ್ ಮಾಡದೇ ಇರೋದು ನಿಮಗೆ ಮರ್ಯಾದೆಯಾಗಿರುತ್ತಾ ಹೇಳಿ? ನಮ್ಮ ವಿಡಿಯೋ ನೋಡ್ತಾ ನಿಮ್ಮ ಕೆಲಸ ಮಾಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತು ಹೋಗ್ಬೇಡಿ. ಬೆಲ್ ಐಕಾನ್ ಕೂಡ ಒತ್ತಿ, ಇಲ್ಲ ಅಂದ್ರೆ ಹೊಸ ವಿಡಿಯೋಸ್ ಮಿಸ್ ಆಗ್ತೀರಾ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಟಿಯಲ್ಲಿ ಹೆಸರಿರುವ ದೊಡ್ಡ ಟೌನ್ಶಿಪ್ ಅದು. ಎ ಬ್ಲಾಕ್ ನಲ್ಲಿರುವ ಫಸ್ಟ್ ಫ್ಲೋರ್ ನಲ್ಲಿ 102 ಫ್ಲಾಟ್ ನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರುತ್ತಾರೆ. ಅವರ ಮಗ ರಮೇಶ್, ಸೊಸೆ ಅನಾಮಿಕಳ ಜೊತೆ ಸೇರಿ ವಾಸಿಸುತ್ತಿರುತ್ತಾರೆ. ಡಿಸೆಂಬರ್ 30ನೇ ಸಾಯಂಕಾಲ ಚಳಿಯನ್ನು ತಡೆಯಲಾರದೆ ಸುತ್ತಲೂ ಬೆಡ್ಶೀಟ್ ಹೊದ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡ ಪ್ರಸಾದ್ನ ಹತ್ತಿರಕ್ಕೆ ಶಾರದಾ ಬರ್ತಾಳೆ. ಏನು ಅಂದ್ರೆ, ಏನು ಅಸೋಸಿಯೇಷನ್ ಆಫೀಸಿಂದ ಫೋನ್ ಬಂದಿದೆ, ಹೋಗಿ. ಈಗ್ಲಾ? ಹೌದು, ಈಗ್ಲೇ ಬಂತು. ಪ್ರೆಸಿಡೆಂಟೇ ಅವರು ಇದ್ದಕ್ಕಿದ್ದ ಹಾಗೆ ಬಾ ಅಂತ ಹೇಳಿದ್ದಾರೆ, ಹೋಗಿ. ಬಿಸಿ ಬಿಸಿಯಾಗಿ ಟೀ ಕೊಡ್ಬೋದಲ್ಲ ಶಾರದಾ, ತುಂಬಾ ಚಳಿ ಆಗ್ತಾ ಇದೆ. ಮಾತಾಡಿ ಬಂದ್ಮೇಲೆ ಕೊಡ್ತೀನಿ, ಈಗ ಹೋಗಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಬಿಸಿ ಬಿಸಿ ಟೀ ತಗೊಂಡು ಬರುತ್ತಾಳೆ. ಮಾವಯ್ಯ ತಗೊಳ್ಳಿ, ಬಿಸಿ ಬಿಸಿಯಾಗಿ ಟೀ. ಹಬ್ಬ, ನೀನು ನಿಜವಾಗಿ ನಮ್ಮ ಅಮ್ಮನೇ ಸೊಸೆ. ನಮ್ಮಮ್ಮ ಕೂಡ ಹೀಗೆ, ನಾನು ಹೀಗೆ ಕೇಳುತ್ತಲೇ ಹಾಗೆ ತಗೊಂಬಂದ್ ಕೊಡ್ತಾ ಇದ್ಲು. ಶಾರದಾ ಕೋಪದಿಂದ ನೋಡುತ್ತಾಳೆ. ಪ್ರಸಾದ್ ಶಾರದಾಳನ್ನು ನೋಡಿ, ಉರಿತಾ ಇರೋ ಹಾಗಿದೆ ಎಂದು ಅಂದುಕೊಂಡು ಬಿಸಿ ಬಿಸಿ ಟೀಯನ್ನು ಕುಡಿಯುತ್ತಾ ಇರುತ್ತಾನೆ. ಸೊಸೆ, ಟೀ ಕೊಟ್ಟಿದ್ಯಲ್ಲ, ಹೋಗು, ಹೋಗಿ ಬಿಸಿ ಬಿಸಿಯಾಗಿ ಪಕೋಡ ಮಾಡು. ಹಾಗೆ ಅತ್ತೆ. ಮಾವಿಯ ಟೀ ಕುಡಿದ ಮೇಲೆ ಗ್ಲಾಸ್ ತಗೊಂಡ್ ಬನ್ನಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ಟೀ ಕುಡಿದ ಪ್ರಸಾದ್ ಮನೆಯಿಂದ ಹೊರಟು ಆ ಟೌನ್ಶಿಪ್ ನ ಅಸೋಸಿಯೇಷನ್ ಆಫೀಸ್ ಹತ್ರಕ್ಕೆ ಬರ್ತಾನೆ. ಎಲ್ಲರ ಮುಖದಲ್ಲೂ ಬಾಡಿ ಹೋದ ಹಾಗೆ ಕಾಣುತ್ತೆ. ಏನಾಯ್ತು ಪ್ರೆಸಿಡೆಂಟ್ ಅವರೇ, ಮುಖ ಬಾಡಿ ಹೋದ ಹೂವಿನ ಹಾಗಿಟ್ಟಿದ್ದೀರಾ? ನಮ್ಗೆ ಈಗ ಬಹಳ ದೊಡ್ಡ ಕಷ್ಟ ಬಂದಿದೆ ಪ್ರಸಾದ್ ಅವರೇ. ಅಷ್ಟು ದೊಡ್ಡ ಕಷ್ಟ ಏನ್ ಬಂತು ಪ್ರೆಸಿಡೆಂಟ್ ಅವರೇ? ಈ ವರ್ಷ 31ನೇ ತಾರೀಕು ರಾತ್ರಿ ಪಾರ್ಟಿಗೆ ಪ್ರಮುಖ DJ ರಾಂಬಾಬು ಜೊತೆ ಎಲ್ಲ ಏರ್ಪಾಟು ಮಾಡಿದೀವಲ್ಲ. ಈಗ ನಮಗೆ ಬಂದ ದೊಡ್ಡ ಕಷ್ಟನೇ ಆ DJ ರಾಂಬಾಬುನೇ ಪ್ರಸಾದ್ ಅವರೇ. ಆ ಮಾತನ್ನು ಪ್ರಸಾದ್ ಕೇಳಿ ಆಶ್ಚರ್ಯ ಹೋಗುತ್ತಾನೆ. ಏನ್ ಮಾತಾಡ್ತಾ ಇದ್ದೀರಾ ಪ್ರೆಸಿಡೆಂಟ್ ಅವರೇ? ನಾವು ಡಿಸೆಂಬರ್ 31ನೇ ಪಾರ್ಟಿಗೆ ಬುಕ್ ಮಾಡಿಕೊಂಡ ಆ DJ ರಾಂಬಾಬುಗೆ ಅನಾರೋಗ್ಯವಂತೆ. ಆ ಕಾರಣದಿಂದ ಬರಲ್ಲ ಅಂತ ಮೆಸೇಜ್ ಕಳಿಸಿದ್ದಾನೆ ಪ್ರಸಾದ್ ಅವರೇ. ಮತ್ತೆ ಈಗ ಏನ್ ಮಾಡೋಣ ಪ್ರೆಸಿಡೆಂಟ್ ಅವರೇ? ನಮ್ಮ ಟೌನ್ಶಿಪ್ ನಲ್ಲಿರುವ ಎಲ್ಲರ ಹತ್ರನ ದುಡ್ಡು ವಸೂಲಿ ಮಾಡಿದೀವಿ. ಈಗ ಕ್ಯಾನ್ಸಲ್ ಅಂದ್ರೆ ನಮ್ಮ ಮಾತು ಯಾರು ಕೇಳಿಸ್ಕೊಳ್ಳಲ್ಲ. ಮುಖದ ಮೇಲೆ ಇಷ್ಟ ಬಂದ ಹಾಗೆ ಬೈತಾರೆ. ನಿಮ್ಗೊಬ್ರಿಗೆ ಅಲ್ಲ ಪ್ರಸಾದ್ ಅವರೇ, ನಮ್ಮೆಲ್ಲರಿಗೂ ಕೂಡ ಅದೇ ಟೆನ್ಷನ್ ಹಿಡ್ಕೊಂಡಿದೆ. ಈಗ ಏನ್ ಮಾಡೋಣ? ತಿಳಿದ DJ ಅವರು ಬ್ಯುಸಿಯಾಗಿದ್ದಾರೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುವಾಗ ಸೆಕ್ಯೂರಿಟಿ ಗಾರ್ಡ್ ಎಲ್ಲರಿಗೂ ಗರಂ ಗರಂ ಚಾಯ್ ತಗೊಂಡ್ಬಂದು ಕೊಡ್ತಾನೆ. ಅವರ ಮಾತನ್ನು ಕೇಳುತ್ತಾನೆ. ಸರ್, ನಮ್ಮ 102 ಫ್ಲಾಟ್ ನಲ್ಲಿರುವ ಹುಡುಗಿ DJ ತುಂಬಾ ಚೆನ್ನಾಗಿ ಮಾಡ್ತಾಳಂತೆ. ನಾನು ನೋಡಿಲ್ಲ ಹೊರತು ಚಿಕ್ಕ ಮಕ್ಕಳು ಮಾತಾಡ್ಕೋತಾ ಇದ್ರೆ ಕೇಳಿಸ್ಕೊಂಡೆ ಸರ್. 102 ಫ್ಲಾಟ್ ಅಂದ್ರೆ ಅದು ನಮ್ಮ ಪ್ರಸಾದ್ ಅವರಿರೋ ಫ್ಲಾಟು. ಅದರಲ್ಲಿ ಹುಡುಗಿ ಯಾರಿದ್ದಾರೆ? ಅನಾಮಿಕಾ ಅಮ್ಮನವರು ಸರ್. ಆಕೆ ನಮ್ಮ ಸೊಸೆ, DJ ಅಲ್ಲ. ಅದು ಗೊತ್ತಿಲ್ಲ ಸರ್. ಮಕ್ಕಳು ಮಾತಾಡ್ಕೋತಾ ಇದ್ರೆ ನಾನು ಕೇಳಿ ಹೇಳ್ತಾ ಇದ್ದೀನಿ. ಅದು ನಿಜವಾ ಸುಳ್ಳ ಅಂತ ನೀವೇ ತಿಳ್ಕೊಳ್ಳಿ ಸರ್ ಎಂದು ಹೇಳಿ ಸೆಕ್ಯೂರಿಟಿ ಹೊರಟು ಹೋಗುತ್ತಾನೆ. 10 ನಿಮಿಷ ಪ್ರಸಾದ್ ಅವರ ಜೊತೆ ಮಾತನಾಡಿ ತನ್ನ ಫ್ಲಾಟ್ಗೆ ಬರ್ತಾನೆ. ಏನಮ್ಮ, ನಿಮ್ಮ ಅತ್ತೆ ಇಲ್ವಾ? ಇಲ್ಲ ಮಾವಯ್ಯ, ಬಿ ಬ್ಲಾಕ್ ಅಲ್ಲಿ ಹೇಮಂತ್ ಆಂಟಿ ಅವರ ಮನೆಗೆ ಹೋಗಿದ್ದಾರೆ. ಅಮ್ಮ ಸೊಸೆ, ನೀನು DJ ಮಾಡ್ತೀಯಾ? ಆ ಮಾತಿಗೆ ಅನಾಮಿಕಾ ಮಾತನಾಡಲಿಲ್ಲ. ಹೇಳು ತಾಯಿ, ಒಬ್ಬ ತಂದೆ ಹಾಗೆ ಕೇಳ್ತಾ ಇದ್ದೀನಲ್ಲ, ಹೇಳಮ್ಮ, ನೀನು DJನಾ? ಹೌದು ಮಾವಯ್ಯ, ರೂಮಿನಲ್ಲಿ ಹೆಡ್ಫೋನ್ಸ್ ಇಟ್ಕೊಂಡು ಚಿಕ್ಕ ಸೌಂಡ್ ಸಿಸ್ಟಮ್ ಮುಂದೆ ಬೀಟ್ಸ್ ನ ಮಿಕ್ಸ್ ಮಾಡ್ತಾ ಇರ್ತೀನಿ. ನನಗೆ ಸಂಗೀತ ಅಂದ್ರೆ ಪ್ರಾಣ. ಆದ್ರೆ ಅಪ್ಪಂಗೆ ಮಾತ್ರ DJ ಅಂದ್ರೆ ಕೆಲಸಕ್ಕೆ ಬರಲ್ಲ. ಅದು ಓದ್ಕೊಂಡ ಹುಡುಗಿಯರಿಗೆ ಆಗಲ್ಲ ಅಂತ ನನ್ನನ್ನ ಮುಂದಕ್ಕೆ ಹೋಗದೆ ಮದ್ವೆ ಮಾಡಿದ್ರು. ಮತ್ತೆ ಇಲ್ಲಿಗೆ ಬಂದ ಮೇಲಾದ್ರೂ ನಿಮ್ಮ ಅತ್ತೆಗಾಗ್ಲಿ ನಿನ್ ಗಂಡಂಗಾಗ್ಲಿ ಹೇಳಿದ್ಯ ವಿಷಯನ? ಹೇಳ್ದೆ ಮಾವಯ್ಯ, ಆದ್ರೆ ಒಪ್ಕೊಂಡಿಲ್ಲ. ಎಲ್ಲರ ಮುಂದೆ ಒಂದು ಹುಡುಗಿ ಸ್ಟೇಜ್ ಹತ್ತಿ DJ ಮಾಡೋದು ಅಂದ್ರೆ ಮಾಮೂಲಿ ವಿಷಯವಲ್ಲ.
ತಿಳಿದವರು ಸುತ್ತಮುತ್ತಲಿನವರು ಬಾಯಿಗೆ ಬಂದ ಮಾತಾಡ್ತಾರೆ ಅಂತ ಅತ್ತೆ ಅವರು ಬೇಡ ಅಂದ್ರು ಮಾವಯ್ಯ. ಸೊಸೆ, ಒಂದ್ ವೇಳೆ ನಿನ್ಗೆ ಡಿಜೆ ಆಗಿ ಅವಕಾಶ ಬಂದ್ರೆ? ನಾನೇನು ಅಂತ ನಿರೂಪಿಸ್ತೀನಿ ಮಾವಯ್ಯ, ನಿಮ್ಮ ಹೆಸರನ್ನ ನಿಲ್ಲಿಸ್ತೀನಿ. ಸರಿ ಸೊಸೆ, ನೀನ್ ಹೋಗಿ ನಿನ್ನೆ ಡಿಜೆನ ಪ್ರಾಕ್ಟೀಸ್ ಮಾಡ್ಕೋ. ನಿಮ್ ಅತ್ತೆ ಮಗ ಬರೋದಕ್ಕೆ ಟೈಮ್ ಹಿಡಿಯುತ್ತೆ, ಬರುವವರೆಗೂ ಪ್ರಾಕ್ಟೀಸ್ ಮಾಡ್ಕೋ. ಅವ್ರು ಬಂದ ಮೇಲೆ ನಾನ್ ಮಾತಾಡ್ತೀನಿ. ನಮ್ಮ ಟೌನ್ಶಿಪ್ ನಲ್ಲಿ ಗ್ರ್ಯಾಂಡ್ ಆಗಿ ನಡೀತಾ ಇರುವ ಈ ಡಿಸೆಂಬರ್ 31 ಪಾರ್ಟಿಗೆ ಬುಕ್ ಮಾಡಿಸಿದ್ದ ಡಿಜೆ ಬರ್ಲಿಲ್ಲ. ನಾನು ಮಾತಾಡಿ ನಿನಗೆ ಅವಕಾಶ ಕೊಡಿಸ್ತೀನಿ. ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ತುಂಬಾ ಥ್ಯಾಂಕ್ಸ್ ಮಾವಯ್ಯ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಸಂತೋಷದಿಂದ ಹೋಗುತ್ತಾಳೆ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಮಾರನೇ ದಿನ 31 ಡಿಸೆಂಬರ್. ಪ್ರಸಾದ್ ಆ ಕಡೆ ಶಾರದಳ ಜೊತೆ ಈ ಕಡೆ ರಮೇಶನ ಜೊತೆ ಮಾತನಾಡಿ ಅನಾಮಿಕಾ ಡಿಜೆ ಮಾಡಲಿಕ್ಕೆ ಒಪ್ಪಿಸುತ್ತಾನೆ. ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಸ್ಯಾಂಪಲ್ ಕೊಡುವಂತ ಪ್ರೆಸಿಡೆಂಟ್ ಅವರು ಅನಾಮಿಕಳನ್ನು ಕೇಳುತ್ತಾರೆ. ಅನಾಮಿಕಾ ಮೊದಲು ಸ್ವಲ್ಪ ಭಯಪಟ್ಟರು ತನ್ನ ಮಾವಯ್ಯ ಕೊಟ್ಟ ಧೈರ್ಯದಿಂದ ಅಂಗೀಕರಿಸುತ್ತಾಳೆ. ಹಾಗೆ ಸರ್, ನೀವು ಕೇಳಿದ ಹಾಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ ಎಂದು ಹೇಳುತ್ತಾಳೆ. 31 ಮಧ್ಯಾಹ್ನ ಅನಾಮಿಕಾ ಟೌನ್ಶಿಪ್ ಏರ್ಪಾಟು ಮಾಡಿಕೊಂಡ ಆಡಿಟೋರಿಯಂ ಗೆ ಬರುತ್ತಾಳೆ. ಅಮ್ಮ ಸೊಸೆ, ಭಯಪಡಬೇಡ, ಸಿಂಪಲ್ ಆಗಿ ಏನಾದ್ರೂ ಪ್ಲೇನ್ ಮಾಡು. ಬೀಟ್ ಫೀಲ್ ಬಂದ್ರೆ ಸಾಕು ತಾಯಿ. ಅನಾಮಿಕಾ ನಿಶಬ್ದದಿಂದ ಪೆನ್ಡ್ರೈವ್ ಕೊಡುತ್ತಾಳೆ. ಸೌಂಡ್ ಬಾಯ್ ಕನೆಕ್ಟ್ ಮಾಡುತ್ತಾನೆ. 10 ಸೆಕೆಂಡ್ನ ನಿಶಬ್ದ. ಆ ನಂತರ ಅನಾಮಿಕಾ ಡಿಜೆ ಸ್ಟಾರ್ಟ್ ಮಾಡ್ತಾಳೆ. ಕಣ್ಣು ಮುಚ್ಚಿಕೊಂಡು ಪೂರ್ತಿಯಾಗಿ ಮ್ಯೂಸಿಕ್ ಅಲ್ಲಿ ಮುಳುಗಿ ಹೋಗಿ ಬೀಟ್ ಅನ್ನ ಪ್ಲೇನ್ ಮಾಡ್ತಾ, ಟ್ರಾನ್ಸಿಷನ್ ಕೊಡ್ತಾ, ರಿದಮ್ ನ ಕ್ರೌಡ್ ಎನರ್ಜಿನ ಇಮ್ಯಾಜಿನ್ ಮಾಡಿಕೊಳ್ತಾ ಪರ್ಫಾರ್ಮೆನ್ಸ್ ಮಾಡುತ್ತಾಳೆ. 3 ನಿಮಿಷದ ನಂತರ ಎಲ್ಲರೂ ಕ್ಲಾಪ್ಸ್ ಹೊಡೆಯುತ್ತಾರೆ. ಈ ವರ್ಷ ನಮ್ಮ ಟೌನ್ಶಿಪ್ ನಲ್ಲಿ ನಡೀತಾ ಇರುವ ಡಿಸೆಂಬರ್ 31 ಪಾರ್ಟಿಗೆ ನೀನೇ ಡಿಜೆ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಆ ದಿನ ರಾತ್ರಿ ಗ್ರ್ಯಾಂಡ್ ಸ್ಟೇಜ್ ಮೇಲೆ ಭಾರಿ ಬೆಳಕುಗಳ ಚೆಲ್ಲಾಟ. ಕ್ರೌಡ್ ದೊಡ್ಡದು. ಟೌನ್ಶಿಪ್ ಎಲ್ಲವೂ ಹಾಗೆ ಹೊರಗಡೆ ಕೂಡ ಇರುತ್ತಾರೆ. ಒಂದು ಹುಡುಗಿ ಡಿಜೆ ಏನು ಅಂತ ನೋಡಲಿಕ್ಕೆ ಬಂದಿರುವವರೇ ಹೆಚ್ಚಾಗಿ ಅಲ್ಲಿ. ರಾತ್ರಿ 10:30 ಗಂಟೆಗೆ ಡಿಜೆ ಪ್ರೋಗ್ರಾಂ ಪ್ರಾರಂಭವಾಗುತ್ತದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ವರ್ಷ ಪ್ರತ್ಯೇಕ ಡಿಜೆ ನಮ್ಮ ಟೌನ್ಶಿಪ್ ನಲ್ಲಿರುವ ಎ ಬ್ಲಾಕ್ ನಲ್ಲಿ ಇರುತ್ತಾ ಇರುವ ಪ್ರಸಾದ್ ಅವರ ಸೊಸೆ ಡಿಜೆ ಅನಾಮಿಕಾ. ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಎಲ್ಲಾ ಸ್ಟೇಜ್ ಲೈಟ್ಸ್ ಗಳು ಆಫ್ ಆಗುತ್ತದೆ. 1 ಸೆಕೆಂಡು ಸಂಪೂರ್ಣ ನಿಶಬ್ದ. ಮತ್ತೆ ಕೆಲವು ಸೆಕೆಂಡ್ಗಳಿಗೆ ಅನಾಮಿಕಾ ಮೊದಲ ಬೀಟ್ ಧೂಮ್ ಅನ್ನುತ್ತೆ. ಲೈಟ್ಗಳು ಒಂದೇ ಸಲ ಬೆಳಗುತ್ತದೆ. ಮಕ್ಕಳು, ಯುವಕರು, ದೊಡ್ಡವರು ಕೂಡ ಯಾರೂ ನಿಲ್ಲಿಸಲಿಲ್ಲ. ಏಕೆಂದರೆ ಅನಾಮಿಕಳ ಬೀಟ್ ಏನೋ ಅದ್ದರಿ ಹೋಗೋ ಎನರ್ಜಿ ಇರುತ್ತದೆ. ಪ್ರತಿ ಡ್ರಾಪ್ ನಲ್ಲಿ ಒಂದು ಮಾಯ ಇರುತ್ತದೆ. 30 ನಿಮಿಷದ ನಂತರ ಅನಾಮಿಕಾ 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 ಎನ್ನುತ್ತಾ ಕ್ರೌಡ್ ಎಲ್ಲ ನಿನಾದ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ. 12 ಗಂಟೆ ಆಗೋದಕ್ಕೆ 3 ನಿಮಿಷಗಳ ಮೊದಲು ಅನಾಮಿಕಾ ತನ್ನ ಕೊನೆಯ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತಾಳೆ. ಅದು ಒಂದು ಸಾಫ್ಟ್ ಎಮೋಷನಲ್ ಟ್ರ್ಯಾಕ್, ಹ್ಯಾಪಿ ನ್ಯೂ ಇಯರ್ ಅಂದು. ಆ ಟ್ರ್ಯಾಕ್ ಮಧ್ಯದಲ್ಲಿ ಅನಾಮಿಕಾ ಮೈಕ್ ತಗೊಳ್ತಾಳೆ. ಈ ದಿನ ನನ್ನ ಕನಸು ನೆರವೇರಿದೆ. ನನ್ನನ್ನು ಪ್ರೋತ್ಸಾಹಿಸಿದ ನನ್ನ ಮಾವಯ್ಯ ಪ್ರಸಾದ್ ಅವರಿಗೆ, ನಮ್ಮ ಅತ್ತೆ ಶಾರದಾ ಅವರಿಗೆ, ನನ್ನ ಗಂಡ ರಮೇಶ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾ ಇರ್ತಾರೆ. ಮಾವಯ್ಯ ಏನ್ ಕೊಟ್ರು ನಿಮ್ಮ ಋಣನ ತೀರಿಸಲಾರೆ, ನನ್ನನ್ನು ಆಶೀರ್ವದಿಸಿ ಎಂದು ಹೇಳುತ್ತಲೇ ಪ್ರಸಾದ್ ಸ್ಟೇಜ್ ಹತ್ತುತ್ತಾನೆ. ಅಂದ್ರೆ ನನ್ನ ಜೀವನದಲ್ಲೇ ಒಬ್ಬರು ಮಾತ್ರವೇ ಇನ್ನು ನನ್ನ ಮ್ಯೂಸಿಕ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ ಎಂದು ದುಃಖ ಪಡುತ್ತಾ ಇರುವಾಗ ಪ್ರಸಾದ್ ಮೈಕ್ ತಗೋತಾನೆ. ನೋಡಮ್ಮ ಸೊಸೆ, ಈಗ ನೀನು ಸಂತೋಷವಾಗಿರುವ ಸಮಯ. ಈ ಸಂದರ್ಭ ಬಹಳ ಮುಖ್ಯ ತಾಯಿ. ನೀನು ಯಾರ ಬಗ್ಗೆ ದುಃಖ ಪಡ್ತಾ ಇದೆಯೋ ಅವರು ಇಲ್ಲಿಗೆ ಬಂದಿದ್ದಾರೆ. ಬನ್ನಿ ಭಾವನವ್ರೆ, ಸ್ಟೇಜ್ ಮೇಲಕ್ಕೆ ಬನ್ನಿ. ನಮ್ಮ ಮಗಳು ಅನಾಮಿಕಾ ಈಗ ಡಿಜೆ ಅನಾಮಿಕಾ. ಬನ್ನಿ ಭಾವನವ್ರೆ, ಸ್ಟೇಜ್ ಮೇಲಕ್ಕೆ ಬನ್ನಿ ಎಂದು ಕರೆಯುತ್ತಾನೆ. ಅನಾಮಿಕಾ ಆಸೆಯಿಂದ ನೋಡುತ್ತಾಳೆ. ಅವಳ ತಂದೆ ರಾಜಯ್ಯ, ತಾಯಿ ಸುಜಾತ ಕಾಣಿಸುತ್ತಾರೆ. ಅನಾಮಿಕಾಗೆ ಎಲ್ಲಿಲ್ಲದ ಆನಂದವಾಗುತ್ತದೆ. ರಾಜಯ್ಯ ಸ್ಟೇಜ್ ಹತ್ತುತ್ತಾನೆ. ಕ್ರೌಡ್ ಎಲ್ಲವೂ ಸೈಲೆಂಟ್ ಆಗುತ್ತದೆ. ರಾಜಯ್ಯ ನಿಧಾನವಾಗಿ ಅನಾಮಿಕಳ ಹತ್ತಿರಕ್ಕೆ ಬಂದು ಅವಳ ಕೈಯನ್ನು ಹಿಡಿಯುತ್ತಾನೆ. ನನ್ನನ್ನು ಕ್ಷಮಿಸು ತಾಯಿ, ನಿನ್ನ ಕನಸನ್ನು, ನಿನ್ನ ಕೋರಿಕೆಯನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ. ವ್ಯಂಗ್ಯವಾಗಿ ಮಾತಾಡದೆ, ನನ್ನನ್ನು ಕ್ಷಮಿಸು ತಾಯಿ. ನೀನು ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನನಗೆ ತುಂಬಾ ಗರ್ವ ಅನ್ಸುತ್ತೆ ತಾಯಿ. ಅವನ ಕಣ್ಣಿನಲ್ಲಿ ಪ್ರೇಮದಿಂದ ತುಂಬಿ ಹೋದ ನೀರನ್ನು ನೋಡುತ್ತಾಳೆ ಅನಾಮಿಕಾ. ಎಲ್ಲರೂ ಕ್ಲಾಪ್ಸ್ ಹೊಡೆಯುತ್ತಾರೆ. ಹಾಗೆ ಆ ದಿನ ಮುಗಿಯುತ್ತದೆ. ಆ ದಿನದ ನಂತರ ಅನಾಮಿಕಳ ಹೆಸರು ಆ ಟೌನ್ಶಿಪ್ ದಾಟಿ ಸಿಟಿ ಎಲ್ಲವನ್ನು ಹರಡುತ್ತದೆ. ಈವೆಂಟ್ಸ್, ಪಾರ್ಟಿಗಳಿಗೆ ಕಾಲ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಶಾರದಾ ದುಡ್ಡಿನ ಕೆಲಸ ನೋಡ್ಕೋತಾಳೆ. ರಮೇಶ್ ಅನಾಮಿಕಳ ಹೆಲ್ತ್ ಅನ್ನು ನೋಡ್ಕೋತಾ ಇದ್ದ. ಪ್ರಸಾದ್ ಆ ಬರುವ ಕಾಲ್ಸ್ ಅನ್ನು ನೋಡಿಕೊಳ್ಳುತ್ತಾ ಪ್ರೋಗ್ರಾಮ್ಸ್ ನ ಫಿಕ್ಸ್ ಮಾಡ್ತಾ ಇದ್ದ. ಹಾಗೆ ಅನಾಮಿಕಾ ಡಿಜೆ ಸೊಸೆಯಾಗಿ ಹೊಸ ಜೀವನವನ್ನು ಶುರು ಮಾಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.